ಯುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತು ನಾವು ಒಂದು ಸಬ್ಜೆಕ್ಟ್ ತಗೊಂಡಿದ್ದೀವಿ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶ ಎಷ್ಟು ಮಂದಿ ಗೊತ್ತಿದೆಯೋ ಗೊತ್ತಿಲ್ಲ. ಈಗಾಗಲೇ ಕಾರಿಗೆ ಹಾಕಿರೋ ಕೂಲಿಂಗ್ ಪೇಪರ್ ಟಿಂಟೆಡ್ ಗ್ಲಾಸನ್ನು ನೀವು ಅವಾಯ್ಡ್ ಮಾಡಬೇಕು, ಕೂಲಿಂಗ್ ಪೇಪರ್ನ ತೆಗೆಸಬೇಕು ಅನ್ನೋ ಒಂದು ಆದೇಶ ಸುಪ್ರೀಂ ಕೋರ್ಟಿಂದ ಹೊರಬಿದ್ದಿದೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇದೇ 19ಕ್ಕೆ ಅದಕ್ಕೆ ಕೊನೆಯ ದಿನ. ಹಾಗಾದರೆ ಬಹಳಷ್ಟು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಣ್ಯ ಅತಿಥಿ ಇದ್ದಾರೆ. ಚರ್ಚೆ ಮಾಡೋದಕ್ಕೂ ಮೊದಲು ಈ ಕೂಲಿಂಗ್ ಪೇಪರ್ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ, ಇದನ್ನು ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ನೋಡೋಣ. ಕಾರಿಗೆ ಕೂಲಿಂಗ್ ಪೇಪರ್ ಹಾಕ್ಸಿದ್ದೀರಾ? ಇನ್ನು 9 ದಿನ ತೆಗೆಸಿಬಿಡಿ. ಮೇ 19ರ ನಂತರ ಕೂಡ ಕಾರಿಗೆ ಕೂಲಿಂಗ್ ಪೇಪರ್, ಕಪ್ಪು ಗಾಜು ಇದ್ರೆ ದಂಡ ಕಟ್ಟಬೇಕಾದೀತು. ಇದನ್ನ ಮೀರೋದಕ್ಕೆ ಹೋಗಬೇಡಿ. ಇದು ಸುಪ್ರೀಂ ಕೋರ್ಟ್ ತೀರ್ಪು. ಹೀಗಾಗಿಯೇ ಈಗ ಬೆಂಗಳೂರಿನಲ್ಲಿ ಕಾರಿಗೆ ಹಾಕಿಸಿದ್ದ ಕಪ್ಪು ಗಾಜು ಮತ್ತು ಕೂಲಿಂಗ್ ಪೇಪರ್ ತೆಗೆಯುವ ಕೆಲಸ ಚುರುಕುಗೊಂಡಿದೆ. ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡೋದಕ್ಕೆ ಕಾರಣಗಳಿವೆ. ಕೂಲಿಂಗ್ ಪೇಪರ್ ಅಳವಡಿಸಿರುವ ಕಾರಿನ ಒಳಗೆ ಏನೇ ಅನಾಚಾರ, ಅತ್ಯಾಚಾರ ನಡೆದ್ರೂ ಗೊತ್ತಾಗೋದಿಲ್ಲ. ಇದು ಉಗ್ರರಿಗೂ ವರದಾನವಾಗ್ತಿದೆ ಎಂಬ ಕಾರಣಕ್ಕೆ ನ್ಯಾಯಾಲಯ ಈ ತೀರ್ಮಾನ ತೆಗೆದುಕೊಂಡಿದೆ. ಕಿಡ್ನ್ಯಾಪ್ ಮಾಡೋದು, ರೇಪ್ ಮಾಡೋದು ಅಥವಾ ಮರ್ಡರ್ ಮಾಡೋದು, ಇಂತಹ ಪ್ರಕರಣಗಳು ಬಹಳ ಜಾಸ್ತಿ ನಮ್ಮ ಗಮನಕ್ಕೂ ಬಂದಿದೆ ಮತ್ತು ಬೇರೆ ದೇಶದ ಬೇರೆ ಕಡೆನ ಜಾಸ್ತಿ ಇದೆ. ಪರ್ಟಿಕ್ಯುಲರ್ಲಿ ಈವನ್ ಉಗ್ರಗಾಮಿಗಳ ಕಾರ್ಯಚಟುವಟಿಕೆಯೂ ಸಹ ಬಹಳಷ್ಟು ಫಲಕಾರಿಯಾಗುತ್ತೆ ಇಂತಹ ಟಿಂಟೆಡ್ ಗ್ಲಾಸಸ್ ಇದ್ದರೆ. ಸೊ ಅದಕ್ಕಾಗಿ ಇದನ್ನು ಕಡಿವಾಣ ಹಾಕಬೇಕು ಅಂತ, ಮತ್ತು ಜೊತೆಗೆ ಟ್ರಾಫಿಕ್ ಪೊಲೀಸವ್ರಿಗೂ ಸಹ ಒಳಗಡೆ ಏನಾಗ್ತಾ ಇದೆ ಅಂತ, ಏನು ಆ್ಯಕ್ಟಿವಿಟಿ ನಡೀತಾ ಇದೆ ಕಾರ್ ಒಳಗಡೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿಯೇ ಈಗ ಬೆಂಗಳೂರಿನಲ್ಲಿ ಕೂಲಿಂಗ್ ಪೇಪರ್ ತೆಗೆಯುವ ಕೆಲಸ ಜೋರಾಗಿ ಸಾಗ್ತಿದೆ. ಬೆಂಗಳೂರಿನ 10 ಕಡೆ ಉಚಿತವಾಗಿ ಕೂಲಿಂಗ್ ಪೇಪರ್ ತೆಗೆಯಲಾಗ್ತಿದೆ. ಕೂಲಿಂಗ್ ಪೇಪರ್ ತೆಗೆಯುವ ಸ್ಥಳಗಳು: ಶಿವಾಜಿನಗರದ BRV ಮೈದಾನ, ಆಡುಗೋಡಿ ಮತ್ತು ಮೈಸೂರು ರಸ್ತೆಯಲ್ಲಿರುವ ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನಗಳು, ಮಲ್ಲೇಶ್ವರಂನ ಮಲ್ಲೇಶ್ವರಂ ಮೈದಾನ ಮತ್ತು ಮಾಧವನ್ ಪಾರ್ಕ್, BIAL ರಸ್ತೆಯ ಟೋಲ್ ಪ್ಲಾಜಾ, ಯಲಹಂಕ ಪೊಲೀಸ್ ಠಾಣೆ, ಇಂದಿರಾನಗರದ PDA ಕಾಂಪ್ಲೆಕ್ಸ್, ಫ್ರೇಜರ್ ಟೌನ್ನ MG ರಸ್ತೆಯಲ್ಲಿರುವ ಈಸ್ಟ್ ಫುಟ್ಬಾಲ್ ಮೈದಾನ ಹಾಗೂ ಕಂಠೀರವ ಕ್ರೀಡಾಂಗಣದಲ್ಲಿ ಕೂಲಿಂಗ್ ಪೇಪರ್ ತೆಗೆಯುವ ಕೆಲಸ ನಡೆಯುತ್ತಿದೆ. ಈ ನಿರ್ಬಂಧದಿಂದ Z ಮತ್ತು Z+ ಭದ್ರತೆ ಇರುವ ವಾಹನಗಳಿಗೆ ವಿನಾಯಿತಿ ಇದೆ. ಆದರೆ ಇದು VVIPಗಳು, ಸಿನಿಮಾ ತಾರೆಯರು, ಜನಪ್ರತಿನಿಧಿಗಳಿಗೆ ತೊಂದರೆಯಾಗಲಿದೆ ಅನ್ನೋ ವಾದವೂ ಇದೆ. ಇನ್ನು ಕೂಲಿಂಗ್ ಪೇಪರ್ ಅಳವಡಿಸುತ್ತಿದ್ದ ವ್ಯಾಪಾರಿಗಳಿಗೆ ಇದು ಬಹುದೊಡ್ಡ ನಷ್ಟ. ಎಫೆಕ್ಟ್ ಆಗುತ್ತೆ ಅಂದರೆ ಈಗ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಮೇಡಮ್. ನಡ್ಸ್ಕೊಂಡು ಹೋಗೋದಕ್ಕೆ ಇರೋದು ನಮ್ಮ ಜಾಬ್ ಅಂದರೆ ಇದೊಂದೇ ಕೆಲಸ ವರ್ಕ್. ಇಲ್ಲಾಂದರೂ ಒಂದು 15-16 ಇಯರ್ಸಿಂದ ಮಾಡ್ತಾಯಿದ್ದೀವಿ. ನೋಡೋಣ ಮುಂದೆ ಯಾವ ಥರ ಆಗುತ್ತೆ. ಇಲ್ಲ ಏನಾದರೂ ಬೇರೆ ಏನಾದರೂ ಇದೇ ಅಂಗಡಿಯಲ್ಲಿ ಏನೋ ಮಾಡ್ಕೊಂಡು ಹೋಗ್ಬೇಕು ಬಿಸ್ನೆಸ್ ಅಂತ. ಯಾಕಾಗುತ್ತೆ ನೋಡ್ಬೇಕು. ಇನ್ನು ಪ್ಲ್ಯಾನ್ ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ. ದಂಡ ಬೇಕಾದರೂ ಕಟ್ತೀವಿ, ಕೂಲಿಂಗ್ ಪೇಪರ್ ತೆಗೆಯೋದಿಲ್ಲ ಅನ್ನೋರನ್ನು ಸುಮ್ಮನೆ ಬಿಡೋದಿಲ್ಲ. ದಂಡ ಕಟ್ಟಬೇಕು, ಎಚ್ಚರ. ಮೊದಲನೇ ಸಾರಿ ಸಿಕ್ಕಿಬಿದ್ರೆ 100 ರೂಪಾಯಿ, ಎರಡನೇ ಸಾರಿ ಸಿಕ್ಕಿಬಿದ್ರೆ 200 ರೂಪಾಯಿ, ಮೂರನೇ ಸಾರಿ ಸಿಕ್ಕಿಬಿದ್ರೆ 300 ರೂಪಾಯಿ ದಂಡ ಕಟ್ಟಿಸ್ಕೊಳ್ತಾರೆ. ಮೂರನೇ ಸಾರಿಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಪ್ರಶ್ನೆ ಇರೋದು ಅದಲ್ಲ, ಈಗ ಇರುವ ನಿಯಮಗಳನ್ನೇ ಸರಿಯಾಗಿ ಪಾಲಿಸದ ಗಣ್ಯಾತಿ ಗಣ್ಯರು ಈ ಕೂಲಿಂಗ್ ಪೇಪರ್ ನಿರ್ಬಂಧವನ್ನ ಪಾಲಿಸ್ತಾರಾ ಅನ್ನೋದು. ನಂದಿನಿ ಜೆ ಮತ್ತು ನಾಗೇಂದ್ರ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಇದಿಷ್ಟು ನಿಯಮ ಮತ್ತು ಪಾಲಿಸಬೇಕಾದ್ದು. ಇದಕ್ಕೆ ಕೆಲವರು ಪಬ್ಲಿಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಕೂಲಿಂಗ್ ಇರಲ್ಲ ಅಂದರೆ ಅದು ಎತ್ತಿದ್ರೆ ಗಾಡಿ ಸ್ವಲ್ಪ ಹೀಟ್ ಆಗುತ್ತೆ, AC ಜಾಸ್ತಿ ಆಗಬೇಕಾಗುತ್ತೆ. ಈಗ ಸರ್ಕಾರದವರು ಮಾಡಿದರೆ ಏನಾದರೂ ಹೇಳ್ಬೋದಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ನಾವೇನು ಹೇಳೋಕ್ಕಾಗೋದಿಲ್ಲ, ಪಾಲಿಸಲೇಬೇಕು.
ಸೊ 19ರ ನಂತರ ಪೊಲೀಸರಿಗೆ ದುಡ್ಡು ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಇದು. ಮಗುನ ಎತ್ಕೊಂಡು ಹೋಗ್ತಾ ಇರ್ತಾರೆ, ಮಗುನ ಅಲ್ಲೇ ಹಾಲು ಕುಡ್ಸೋದು ಬರುತ್ತೆ. ಈಗ ಓಪನ್ ಗ್ಲಾಸ್ ಇರುತ್ತೆ, ನೋಡಬೇಕಂತ ಯಾರೂ ನೋಡಲ್ಲ. ಆದ್ರೂ ಏನಾಗುತ್ತೆ ಅಂದರೆ ಆ ಸ್ಪಾಟಲ್ಲಿ ಇವಾಗ ಹಾಲು ಕುಡಿಸ್ತಾ ಇರ್ತಾರೆ. ಯಾಕಂದರೆ ಕಾರಲ್ಲಿ ಕೂತ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಏನು ಮುಚ್ಚೋದು ಏನು ಬೇಕಾಗಿಲ್ಲ, ಹಾಗೆ ತಗೊಂಡು ಹಾಲು ಕುಡಿಸ್ತಾ ಇರ್ತಾರೆ. ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಲ್ಲ. ಇದು ಒಂದು ರೀತಿಯಲ್ಲಿ ಅನಾನುಕೂಲನೂ ಆಗುತ್ತೆ. ಸಂಪೂರ್ಣ ಅನಾನುಕೂಲ ಅಂತ ನಾನು ಹೇಳಲ್ಲ. ದರೋಡೆ ಮಾಡೋರು, ಕೊಲೆ ಮಾಡೋರು ಎಲ್ಲರೂ ಇದು ಮಾಡಬೇಕು ಅಂತಲೇ ಏನಿಲ್ಲ. ಆದರೆ ಏನಂದರೆ ಈಗ ಕೂಲಿಂಗ್ ಪೇಪರ್ ಎಲ್ಲ ಹಾಕ್ಕೊಂಡಿರೋರೆಲ್ಲ ದರೋಡೆ ಮಾಡೋರು ಅಂತನೂ ಅಲ್ಲ. ಅನುಕೂಲ ಆಗಿದೆ, 50% ಅನುಕೂಲ ಆಗಿದೆ, 50% ಆಗಿಲ್ಲ. ಯಾಕಂದರೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಬಂದುಬಿಟ್ಟು ಕ್ಲೀನ್ ಮಾಡಬೇಕು, ಅದೆಲ್ಲ ಕೆಲಸಗಳಿದೆ. ಆಲ್ರೆಡಿ ಇದರಲ್ಲಿ 30% ಅಂತ ಕೊಟ್ಟಿದ್ದಾರಲ್ವ, ಇದರಲ್ಲಿ 30% ಇರೋದು. ಆವಾಗ ಅವ್ರು ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಕಾನೂನಲ್ಲಿ ಈಗ ನಮಗೆಲ್ಲ ಅವ್ರಿಗೊಂದು ಕಾನೂನಲ್ಲ, ಅದು ಕಾನೂನು ಏನು ಇರ್ತದೆ ಅದೆಲ್ಲದಕ್ಕೂ ತಲೆ ಬಾಗ್ಲೇಬೇಕು ಎಲ್ಲರೂ. MLA ಇರ್ಬೋದು, ಇದು ಇರೋದು CM ಮತ್ತು ರಾಜ್ಪಾಲರಿಗೆ ಏನಿದೆ ಅವ್ರಿಗೆ ಬಿಟ್ಟು MLA ಮತ್ತು ಇದೆಲ್ಲ ತರಿಸಲೇಬೇಕು ಅಂತ ನಾನು ಹಾರೈಸ್ತೀನಿ. ಒಂದು ದಿವಸ ಏನು ಸಣ್ಣ ಫಿಲ್ಮ್ ತೆಗಬೇಕು ಅನ್ನೋದೊಂದು ರೂಲ್ಸು ಮಾಡಿರೋದ್ರಿಂದ ಅದು ಜನಗಳಿಗೆ ಭಾಳ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇದು ಸಾರ್ವಜನಿಕರ ದೃಷ್ಟಿಯಲ್ಲಿ ಒಳ್ಳೆಯದು ಅಂತ ನಾನು ತಿಳಿದಿದ್ದೀನಿ. ಇವಾಗ ರಾಜಕೀಯದವರಾಗಲಿ, BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ ಜೊತೆಗೆ ಓಡಾಡ್ತಾ ಇರ್ತಾರೆ. ಇವಾಗ ಇದು ಪೇಪರ್ ಫುಲ್ ತೆಗೆದುಬಿಟ್ರೆ ಇವಾಗ ಅವರೆಲ್ಲ ಓಡಾಡೋದು ಕಂಪ್ಲೀಟ್ ಪಬ್ಲಿಕ್ ಗೊತ್ತಾಗುತ್ತೆ, ಪ್ರೆಸ್ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಜನ ಸೇರ್ಕೊಂಬೇಕಂದ್ರೆ ಜನ ಸೇರ್ಕೊಂಡ್ಬಿಡ್ತಾರೆ. ಇವಾಗ ಪೇಪರ್ ಇರೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಯಾವ ಥರ ಇಲ್ಲ, ಇವಾಗ ಹೋದರೆ ನಾವು ಫ್ಯಾಮಿಲಿ ಎಲ್ಲ ಇರ್ತಾರೆ, ಕರ್ಕೊಂಡು ಹೋದರೆ ನಮ್ಗೆ ತೊಂದರೆ ಆಗುತ್ತೆ. ಎಲ್ಲರೂ ಹುಡುಗರು ಎಲ್ಲರೂ ನೋಡ್ತಾ ಇರ್ತಾರೆ. ಕೂಲಿಂಗ್ ಇದ್ರೆ ಒಂದು ಸೇಫ್ಟಿ. ಫ್ರಂಟ್ ಇಲ್ಲ ಅಂದರೆ ಬ್ಯಾಕ್ ಸೈಡ್ ಇರಬೇಕು. ಬ್ಯಾಕ್ ಸೈಡ್ ಒಂದು ಫ್ರಂಟು ಓಕೆ, ಬ್ಯಾಕ್ ಸೈಡ್ಲೇ ಇರಲೇಬೇಕು ಕಂಪಲ್ಸರಿ. ಆ ಅಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಕಾನೂನನ್ನು ನಾಗರಿಕರಿಗೂ ಒಂದೇ ಥರ, ಅಕ್ರಮ ಮಾಡೋರ್ಗು ಕೊಲೆ ಸುಲಿಗೆ ಮಾಡೋರ್ಗು ಒಂದೇ ಥರ ಮಾಡೋದು ಅದು ಅನ್ಯಾಯ, ಅದು ಭಾಳ ತಪ್ಪು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸಂಚಾರ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಡಾಕ್ಟರ್ ಸಲೀಮ್ ಇದ್ದಾರೆ. ಸಲೀಮ್ ಅವ್ರು ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಆಲ್ ಇಂಡಿಯಾದ ಚೇರ್ಮನ್ KG ರವೀಂದ್ರ ಇದ್ದಾರೆ. ರವೀಂದ್ರ ಅವ್ರು ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ವಿನಾಯಕ್ ಇದ್ದಾರೆ ನಮ್ಮ ಜೊತೆ. ಸಲೀಮ್ ಅವರ ಈ ಸುಪ್ರೀಂ ಕೋರ್ಟ್ನ ಆದೇಶ ಈಗಾಗಲೇ ಹೊರ ಬಿದ್ದುಬಿಟ್ಟಿದೆ. ಸಾರ್ವಜನಿಕರು ಬಹಳಷ್ಟು ಜನ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ತಾವೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನು ಹೇಳಕ್ಕೆ ಬರ್ತೀರಿ? ಭಾಳಷ್ಟು ಜನ ಸಾರ್ವಜನಿಕರಿಗೆ ಭಾಳಷ್ಟು ಅನುಮಾನಗಳಿದೆ. ಈಗ ಕೂಲಿಂಗ್ ಪೇಪರ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ತೆಗಿಬೇಕು, ಅದೊಂದು ವಿಭಾಗ. ಅದರ ಜೊತೆಗೆ ಅನುಮಾನಗಳು ಬಹಳಷ್ಟಿದೆ. ಅದಕ್ಕೆ ತಾವೇನು ಉತ್ತರ ಏನು ಹೇಳ್ತೀರಿ ಸಾರ್ವಜನಿಕರಿಗೆ? ಈಗ ಕೂಲಿಂಗ್ ಪೇಪರ್ ಯಾಕೆ ತೆಗೆದುಹಾಕಬೇಕು ಅಂತ ಬಹಳ ಮುಖ್ಯವಾದ ಕಾರಣಗಳೇನೆಂದರೆ, ಅಲ್ಲಿ ಕೂಲಿಂಗ್ ಪೇಪರ್ ನೆಪ ಹಾಕ್ಕೊಂಡು ಬಹಳಷ್ಟು ಈ ಕೃತ್ಯಗಳು ನಡೀತಾ ಇತ್ತು. ಪರ್ಟಿಕ್ಯುಲರ್ಲಿ ನಾವು ನೋಡಿದ್ದೀವಿ, ಬೆಂಗಳೂರು ನಗರದಲ್ಲೂ ಸಹ 2005ನೇ ಇಸ್ವಿನಲ್ಲಿ ಪ್ರತಿಭಾ ಕೊಲೆ ಪ್ರಕರಣ ಒಂದಾಗಿತ್ತು. ಅದು ಕಾರಲ್ಲೇ ಎಲ್ಲ ಕೃತ್ಯ ನಡೆದಿತ್ತು. ಮತ್ತು ಇತ್ತೀಚಿನ ದಿನಗಳಲ್ಲೂ ಸಹ 2-3 ಕೊಲೆಗಳು ಅದೇ ಥರ ಆಗಿದೆ. ಕಿಡ್ನ್ಯಾಪ್ ಆಗಿ ಮತ್ತೆ ಕೊಲೆನೂ ಸಹ ಮಾಡಿದ್ದಾರೆ. ಮತ್ತು ಡೆಡ್ ಬಾಡಿಯನ್ನು ಕಾರಲ್ಲೇ ಸುತ್ತಾಡಿಸಿದ್ದಾರೆ 4-5 ಗಂಟೆ ಕಾಲ ಸಿಟಿ ಮಧ್ಯಭಾಗದಲ್ಲೂ ಸಹ. ಅದು ಯಾರೂ ಗೊತ್ತಾಗೋದಿಲ್ಲ. ಮತ್ತು 2005ನೇ ಇಸ್ವಿನಲ್ಲಿ ಆ ಪ್ರತಿಭಾ ಅವರ ಮರ್ಡರ್ ಆದಾಗ ಆವಾಗಲೇ ನಾವು ಇದನ್ನು ಜಾರಿಗೆ ತರಬೇಕು. ಯಾಕಂದರೆ ಈ ಕಾನೂನಿದೆ, ರೂಲ್ 100 ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಎಷ್ಟು ಪ್ರಮಾಣದ ಬೆಳಕಿರಬೇಕು ನಿಮ್ಮ ಕಾರ್ ಒಳಗಡೆ ಅದು ಅಂತ, ಮತ್ತು ಹೊರಗಡೆಯಿಂದ ಎಲ್ಲ ಕಾಣಬೇಕು ಅಂತಲೂ ಸಹ ಕಾನೂನು ಇದೆ. ಅದು ನಾವು ಜಾರಿಗೆ ತರಬೇಕು ಅಂತ ನಾವು ಪ್ರಯತ್ನವೂ ಸಹ ಮಾಡಿದ್ದು. ಆವಾಗ ತಮ್ಗೆ ಗೊತ್ತಿರಬಹುದು, ಸುಮಾರು ಒಂದು ಕ್ಯಾಂಪೇನು ಸಹ ನಾವು ಮಾಡಿದ್ದು, 1-1.5 ತಿಂಗಳು ಆ ಟೈಮಲ್ಲಿ. ಬಟ್ ಆವಾಗ ಅಷ್ಟು ಅಂದರೆ ಮಾರ್ಗದರ್ಶಗಳು ಏನಿತ್ತು ಅದರಲ್ಲಿ, ಅಂದರೆ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದು ನಮಗೆ ಸರಿಯಾಗಿ ಲಭ್ಯ ಆಗಿರಲಿಲ್ಲ. ಅದಕ್ಕಾಗಿ ಅದು ಡಿಸ್ಕಂಟಿನ್ಯೂ ಆಗಾಯಿತು. ಮತ್ತು ಇಡೀ ದೇಶದಲ್ಲಿ ನೀವು ಯಾವುದೇ ಒಂದು ಪೊಲೀಸ್ ಸಂಸ್ಥೆಗೆ ನೀವು ಕೇಳಿದ್ರೆ ಇದನ್ನು ತೆಗಿಬೇಕು, ಮತ್ತು ಈ ಒಂದು ಟಿಂಟೆಡ್ ಮೆಟೀರಿಯಲಿಂದ ಮತ್ತು ಈ ಬ್ಲ್ಯಾಕ್ ಫಿಲ್ಮ್ಸಿಂದ ಕ್ರಿಮಿನಲ್ಸ್ಗೆ ಸ್ವಲ್ಪ ಜಾಸ್ತಿ ಸಹಾಯ ಸಿಗುತ್ತೆ ವಿನಃ ಪೊಲೀಸ್ ಕೆಲಸ ಸ್ವಲ್ಪ ಕಷ್ಟಕಾರಿ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಇದ್ದೇ ಇದೆ. ಸೊ ಅದಕ್ಕಾಗಿ ಇವತ್ತು ಫೈನಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಇದನ್ನು ಜಾರಿಗೆ ತರಬೇಕು, ಮತ್ತು ಯಾವ ಕಾರಣಕ್ಕೂ ಈ ಬ್ಲ್ಯಾಕ್ ಫಿಲ್ಮ್ಸ್ ಅಲೋ ಮಾಡೋಂಗಿಲ್ಲ ಅಂತ. ಬ್ಲ್ಯಾಕ್ ಫಿಲ್ಮ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಮೆಟೀರಿಯಲ್ನ ಅಲೋ ಮಾಡಬಾರ್ದು ಅಂತ. ಇದರಿಂದ ಏನಾಗುತ್ತೆ, ನಮಗೆ ಮುಂದಿನ ದಿನಗಳಲ್ಲಿ ಈ ಕ್ರೈಮ್ ಪ್ರಿವೆನ್ಷನ್ಗೆ ಮತ್ತು ಅಪರಾಧ ತಡೆಗಟ್ಟಲಿಗಾಗಿ ತುಂಬಷ್ಟು ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಟ್ರಾಫಿಕ್ ಪೊಲೀಸ್ ಅವರಿಗೆ ಕಾರಲ್ಲಿ ಏನು ಚಟುವಟಿಕೆ ನಡೀತಾ ಇದೆ, ಏನು ಆಗ್ತಾ ಇದೆ ಅಂತ ಸಹ ನೋಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಈಗ ನಾವು ಏನು ಮಾಡ್ತಾಯಿದ್ವಿ, ಇತ್ತೀಚಿನ ದಿನಗಳಲ್ಲಿ ನಾವು ಸೀಟ್ ಬೆಲ್ಟ್ ಮತ್ತು ಮೊಬೈಲ್ ಫೋನ್ ಎರಡೂ ಬಹಳಷ್ಟು ಒಳ್ಳೆಯ ಎನ್ಫೋರ್ಸ್ಮೆಂಟನ್ನು ಮಾಡಿದ್ವಿ ಬೆಂಗಳೂರು ನಗರದಲ್ಲಿ. ಈಗ ಕೂಲಿಂಗ್ ಪೇಪರ್ ಇದ್ದರೆ, ಅಂದರೆ ಫುಲ್ ಬ್ಲ್ಯಾಕ್ ಫಿಲ್ಮ್ ಇದ್ದರೆ ಅದರಲ್ಲಿ ಗೊತ್ತೇ ಆಗೋದಿಲ್ಲ ಯಾರು ಸೀಟ್ ಬೆಲ್ಟ್ ಹಾಕಿದ್ದಾರಾ ಅಥವಾ ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಇದು ಬಹಳ ಗೊತ್ತಾಗೋದಿಲ್ಲ. ಮತ್ತು ನಮ್ಮ ಕ್ಯಾಮ್ರಾ ಏನು ಸರ್ವೆಲೆನ್ಸ್ ಕ್ಯಾಮ್ರಾಸ್ ಇದೆ ಜಂಕ್ಷನ್ಗಳಲ್ಲಿ, ಅದು ಸಹ ಕ್ಯಾಪ್ಚರ್ ಮಾಡೋದಿಲ್ಲ ಏನು ಆ್ಯಕ್ಟಿವಿಟಿ ಆಗ್ತಾ ಇದೆ ಅದು ಅಂತ. ಸೊ ಅದರಿಂದ ಬಹಳಷ್ಟು ನಮಗೆ
ಅನನುಕೂಲತೆ ಅಂತಲೂ ಹೇಳ್ಬೋದು. ಕ್ರೈಮ್ ರೇಟಲ್ಲಿ ಈಗ ಎಷ್ಟು ಪರ್ಸೆಂಟೇಜ್ ಕ್ರೈಮ್ ರೇಟು ನಿಮಗೆ ಈ ರೀತಿ ಆಗುತ್ತೆ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಡೆಲ್ಲಿನಲ್ಲಿ ಒಂದ್ಸರಿ ಇದೇ ಥರ ವೆಹಿಕಲ್ನಲ್ಲಿ ರೇಪ್ ಆದಾಗ ಅಲ್ಲಿ ಕೂಲಿಂಗ್ ಗ್ಲಾಸು ಅಂದರೆ 50%ಗಿಂತ ಜಾಸ್ತಿ ಇದೆ, ಬಳಸಬಾರ್ದು ಅಂತ ಹೇಳಿದ್ರು. ಅದು ಇಂಪ್ಲಿಮೆಂಟ್ ಆಗಿತ್ತು. ಆದರೂ ಇವತ್ತಿಗೂ ಡೆಲ್ಲಿನಲ್ಲಿ ನಿಮ್ಗೆ 500 ರೇಪ್ ಆಗುತ್ತೆ ಒಂದು ವರ್ಷಕ್ಕೆ. ಇಲ್ಲ ಆ ಥರ ಹೇಳಿ ಬರೀ ಅದು ಒಂದರಿಂದ ಕ್ರೈಮ್ ತಡೆಗಟ್ತೀವಿ ಅನ್ನೋದೈತಿಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ? ಹಾಗೇನಿಲ್ಲ. ಈಗ ಏನಾಗುತ್ತೆ, ಯಾವುದೇ ಒಂದು ಕೆಲಸದಿಂದ ಅಥವಾ ಒಂದು ಫ್ಯಾಕ್ಟರ್ನಲ್ಲಿ ಎಲ್ಲ ಕ್ರೈಮ್ ಪ್ರಿವೆನ್ಷನ್ ಆಗುತ್ತೆ ಅಥವಾ ತಡೆಗಟ್ಟಲು ಸಾಧ್ಯ ಆಗ್ತದೆ ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದು. ಬಟ್ ಏನಾಗುತ್ತೆ, ಈ ಫ್ಯಾಕ್ಟರ್ಸ್ ಅಂದರೆ ಯಾವುದು ಕಾರಣಗಳಿಂದ ಆಗ್ತದೆ ಅದನ್ನು ಅಲ್ಲಲ್ಲಿ ತಡಿಬೇಕಾಗುತ್ತದೆ. ಬರೀ ಅಪರಾಧ ತಡೆಗಟ್ಟಲಿ ಬರೀ ಕೂಲಿಂಗ್ ಪೇಪರ್ ತೆಗೆದುಬಿಟ್ರೆ ಎಂಟೈರ್ ಕ್ರೈಮ್ಸ್ ಪ್ರಿವೆಂಟ್ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇದೇನಾಗುತ್ತೆ, ಒಂದೊಂದೇ ಅಂದರೆ ಈ ಕ್ರೈಮ್ ಜೆನೆರಿಕ್ ಫ್ಯಾಕ್ಟರ್ಸ್ ಏನಿದೆ ಒಂದೊಂದೇ ನಾವು ಅನುಕೂಲಕರ ಕಾರಣಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ. ಆದರೆ ಸುಮಾರು 90% ಜನರ ಪ್ರೈವೇಸಿ ಕಿತ್ಕೋತಾ ಇಲ್ವಾ ಸಲೀಮ್ ಅವರು ಇದರಿಂದ? ಇಲ್ಲ ನೋಡಿ, ಈಗ ನೀವು ಒಂದು ಕಾರಲ್ಲಿ ಒಂದು ವ್ಯಾಲ್ಯೂಬಲ್ಸ್ ಇಟ್ಟಿರ್ತೀರಿ, ಒಂದು ಚಿನ್ನನೇ ಇಟ್ಟಿರ್ತೀರಿ, ಟಿಂಟೆಡ್ ಗ್ಲಾಸ್ ಇದ್ರೆ ಕಾಣೋದಿಲ್ಲ. ಅದಕ್ಕೆ ನೀವು ಏನಿಟ್ಟಿದ್ರು ಎಲ್ಲವೂ ಕ್ಲಾರಿಟಿ ಜಾಸ್ತಿ ಆಗೋದು. ಇಲ್ಲ ಈಗ ಅಥವಾ ಒಬ್ಬ ವಿ ಐ ಪಿ ಮೂವ್ಮೆಂಟ್ ಆಗ್ತಾ ಇದೆ, ಅವ್ರಿಗೆ ನೀವು ಪಕ್ಕ ಹೊರಗಡೆಯವರಿಗೆ ನೀವು ಏನು ಮಾಡ್ಬೋದು, ಈಗಿರುವ ವೆಪನ್ಗಳಲ್ಲಿ ಯಾರನ್ನ ಎಲ್ಲಿಂದ ಬೇಕಾದರೂ ಏನು ಮಾಡ್ಬೋದು, ಕಿಲೋಮೀಟರ್ಗಟ್ಟಲೆ ದೂರಿಂದ ಅವರೆಲ್ಲರೂ ಕೂಡ ನೀಟಾಗಿ ನಿಮಗೆ ಕಾಣಿಸುತ್ತೆ. ಆ ಕ್ರೈಮ್ಗಳನ್ನ ಆಗ್ಬೋದು ತಾನೆ, ನೀವು ಎಲ್ಲಿಂದ ಬೇಕಾದರೂ ಅವ್ರನ್ನ ಆಪ್ರೇಟ್ ಮಾಡ್ಬೋದು. ಮತ್ತು ಸೆಲೆಬ್ರಿಟಿಗಳಿಗೆ ಭಾಳಷ್ಟು ಜನಕ್ಕೆ ಈ ಗೈಡ್ಲೈನ್ಸ್ ಪ್ರಕಾರ ಆ ಟಿಂಟೆಡ್ ಗ್ಲಾಸ್ ಸಿಗೋದೇ ಇಲ್ಲ ನಿಮಗೆ. Z++ ಬಿಟ್ಟರೆ ಉಳಿದವ್ರಿಗೆ ಯಾರಿಗೂ ಸಿಗೋದೇ ಇಲ್ಲ. ಅವರ ಮೂಮೆಂಟ್ಸ್ಗೆಲ್ಲ ಅದು ಅನಾನುಕೂಲ ಆಗಲ್ವ ಇದು? ಇಲ್ಲ, ತಾವು ಹೇಳಿದ್ರಿ ಫಸ್ಟು ಪ್ರೈವೇಸಿ ಅಂತ. ಈ ಪ್ರೈವೇಸಿ ಎಲ್ಲಿ ಬರ್ತದೆ ಅಂದರೆ, ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಪ್ರೈವೇಸಿ ಮಾತ್ರ ಲಭ್ಯ ಇರೋದು. ಪಬ್ಲಿಕ್ ರೋಡಲ್ಲಿ ಪ್ರೈವೇಸಿ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ನೀವು ಈಗ ಪಬ್ಲಿಕ್ ರೋಡ್ ಇರುವಾಗ ಅಂದರೆ ಪಬ್ಲಿಕ್ ಪ್ಲೇಸ್, ಅದು ಪಬ್ಲಿಕ್ ಪ್ಲೇಸಲ್ಲಿ ಪ್ರೈವೇಸಿ ಅಂತ ಕಾನ್ಸೆಪ್ಟೇ ಇಲ್ಲ ಎಲ್ಲೂ ಪ್ರಪಂಚದ ಯಾವ ನಗರದಲ್ಲಿ. ಅಥವಾ ಪ್ರೈವೇಸಿ ಅಂದ್ರೆ ಹಾಗೆ ಹೇಳ್ತಾ ಇಲ್ಲ ನಾನು, ನೀವು ಅದರೊಳಗಡೆ ಏನೋ ಚಟುವಟಿಕೆ ಮಾಡಿ ಅಂತಲ್ಲ, ಬೇರೆ ಸಾರ್ವಜನಿಕರಿಂದ ನಿಮಗೆ ತೊಂದರೆ ಆಗ್ಬೋದು, ಎಲ್ರಿಗೂ ಆಗುತ್ತೆ ಅಂತಲ್ಲ, ಬಹಳಷ್ಟು ಜನಕ್ಕೆ ಕ್ರಿಕೆಟರ್ಸ್ಗೆ Z+ ಅಥವಾ Z ಇಲ್ಲ, ಸಿನಿಮಾ ನಟ ನಟಿಯರಿಗೆ ಇಲ್ಲ, ಕಿರುತೆರೆ ನಟ ನಟಿಯರಿಗೆ ಇಲ್ಲ. ಸೊ ಈಗ ಅವರೆಲ್ಲ ಈಗ ಜನ ಸಹಜವಾಗಿ ನಿಮಗೆ ಅವರು ಓಡಾಡುವಾಗ ಅಲ್ಲಿ ಬಂದು ನಿಮಗೆ ನಾಳೆ ಅವ್ರ ಹತ್ರ ಆಟೋಗ್ರಾಫ್ ಕೇಳ್ಬೋದು, ಇಲ್ಲ ಅವ್ರ ಕಾರಿಗೆ ಮುತ್ತಿಗೆ ಹಾಕೊಂಡ್ಬಿಟ್ರು ಅಂತ ಹೇಳ್ರು. ಅವಾಗ ಅದು ಕೂಡ ಒಂಥರ ಸೆಕ್ಯೂರಿಟಿ ಸಮಸ್ಯೆನೇ ತಾನೆ? ಇಲ್ಲ, ಈಗ ನೀವು ಮುಂಬೈ ನೋಡಿ, 1993ರಿಂದನೇ ಅಲ್ಲಿ ಇದು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂಥ ನಗರ ಅದು. ಈ ಇಂಥ ಬ್ಲ್ಯಾಕ್ ಫಿಲ್ಮ್ಸು ಯಾವುದೂ ಅಲೋ ಮಾಡೋದಿಲ್ಲ 1993ದಿಂದನೂ ಸಹ. ಅಲ್ಲಿರೋದು ಜಾಸ್ತಿ ನಟ ನಟಿಯರು ಮತ್ತು ಕ್ರಿಕೆಟ್ ಪ್ಲೇಯರ್ಸು ಎಲ್ಲ ಮುಂಬೈನಲ್ಲೇ ಜಾಸ್ತಿ ಇರೋದು. ಅಲ್ಲಿ ಇದುವರೆಗೂ ಯಾರು ಯಾರು ಅದ್ರ ಬಗ್ಗೆ ಯಾರು ಆಕ್ಷೇಪಣೆಯೂ ಮಾಡಿಲ್ಲ ಅಥವಾ ಅಬ್ಜೆಕ್ಟು ಮಾಡಿಲ್ಲ. ಮತ್ತು ಏನಿದೆ, ಒಂದು ಕಾನೂನು ಒಂದು ಓಕೆ, ಮತ್ತು ಪಾಲನೆ. ಕಾನೂನು ಇರೋದು ಪಾಲನೆಗಾಗಿ. ಈಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಇದೆ, 2 ವೀಲರ್, ಈಗ ಇದೆಲ್ಲ ನಾವು ಏನು ಈ ಥರ ನಾವು ಕೇಳಿಬಿಡ್ತಾ ಇದೆ ಅಂದರೆ ಈ ಸ್ವಲ್ಪ ವಿಷಯಗಳು ನಾವು ಅಥವಾ ಸ್ವಲ್ಪ ಅಬ್ಸರ್ವೇಷನ್ಸ್ ಏನು ಬರ್ತಾ ಇದೆ, ಅದು ನಾವು ಪ್ರತಿಯೊಂದು ಕಾನೂನನ್ನ ಇಂಪ್ಲಿಮೆಂಟ್ ಮಾಡುವಾಗ ಈ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಏನಾಗುತ್ತೆ, ಯಾವುದೇ ಒಂದು ಹೊಸದೇನಾದರೂ, ಈಗ ಹೆಲ್ಮೆಟ್ ರೂಲ್ ನಾವು ತಂದು 2006ನೇ ಇಸ್ವಿ ನವೆಂಬರ್ 1ನೇ ತಾರೀಕಿಂದ, ಅವಾಗಲೂ ಸಹ ಬಹಳಷ್ಟು ಇದೇ ಥರ ನಮಗೆ ಅಭಿಪ್ರಾಯಗಳು ಬಂದಿದೆ. ಇದು ಹೋಗ್ಬಿಡ್ತದೆ, ಸೆಕೆ ಜಾಸ್ತಿ, ಏನೇನೋ ಬಹಳಷ್ಟು ಕಾರಣಗಳು ಹೇಳಿದರು. ಬಟ್ ಆದರೆ ಏನಾಗ್ತದೆ, ಒಂದು ಸತಿ ಅದು ಚೇಂಜ್ ಮ್ಯಾನೇಜ್ಮೆಂಟ್ ಆಯಿತು, ಒಂದು ಸತಿ ಇಂಪ್ಲಿಮೆಂಟ್ ಆಯಿತು, ಆದ ನಂತರ ಅದು ಜನ ಯೂಸ್ ಟು ಆಗ್ತಾರೆ. ಈಗ ಸೇಮ್ ಅದೇ ರೀತಿ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು ಸೀಟ್ ಬೆಲ್ಟ್ ರೂಲ್ನ ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲೂ ಸಹ ಅದೇ ರೀತಿ ಬಂತು. ಅದೇ ರೀತಿ ಸಣ್ಣ ಶರ್ಟ್ ಎಲ್ಲ ಕೊಳೆ ಆಗೋಗ್ಬಿಡ್ತದೆ ಆ ಸೀಟ್ ಬೆಲ್ಟ್ ಹಾಕಿದರೆ, ಮತ್ತು ಕಟ್ಟಂಗೆ ಆಗೋಗ್ಬಿಡ್ತದೆ. ಅಂದರೆ ಬಹಳಷ್ಟು ಜನ ಮತ್ತು ಬೆಂಗಳೂರು ನಗರದಲ್ಲಿ 20 ಕಿಲೋಮೀಟರ್ ಜಾಸ್ತಿ ಹೋಗೋಕ್ಕಾಗೋದಿಲ್ಲ, ಅದ್ರಲ್ಲಿ ಯಾಕೆ ಬೇಕು, ಸೋ ಮೆನಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಸಹ ಬಂತು. ಬಟ್ ಆದರೆ ಅದು ಒಂದ್ಸತಿ ಇಂಪ್ಲಿಮೆಂಟ್ ಆಯಿತು. ಈಗ ಜನ ಯೂಸ್ ಟು ಆಗಿದ್ದಾರೆ, ಯೂಸ್ ಟು ಆಗಿಬಿಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಈಗ ಯಾವುದೇ ಯಾರು ಅದರ ಬಗ್ಗೆ ಆಕ್ಷೇಪಣೆ ಮಾಡೋದಿಲ್ಲ. ದೇರ್ ಇಸ್ ನೋ ಅದರ್ ಆಪ್ಷನ್ ಬಿಫೋರ್ ದ ಪಬ್ಲಿಕ್. ಇಲ್ಲ, ಆ ಥರ ಅಷ್ಟೇ. ಈಗ ಏನಾಗಿದೆ, ಇದು ನಾವು 4ನೇ ತಾರೀಕಿಂದ ಜಾರಿಗೆ ಬಂದಿದೆ. ಇದು 4ನೇ ತಾರೀಕಿನ ಜಾರಿ ಮಾಡಿಬಿಟ್ಟಿದ್ರೆ ಈ ಆಕ್ಷೇಪಣೆ ಸ್ಟಾಪ್ ಆಗುತ್ತೆ. ಟೈಮ್ ಕೊಟ್ಟಿದ್ದೀವಿ, ಅದಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಬೇರೆ ಸುಧಾರಣೆ ತಂದವರು ನಿಮ್ಮ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದೆ. ಬಟ್ ಈ ಸುಪ್ರೀಂ ಕೋರ್ಟ್ ಆದೇಶ ನಾವು ಪಾಲಿಸೋಕ್ಕಾಗಲ್ಲ ಅಂತ ಹೇಳೋದೇ ಇಲ್ಲ ಸಾಮಾನ್ಯ ಜನರಾಗಿ. ಬಟ್ ಆದರೂ ಕೆಲವು ಅನುಮಾನಗಳು ನಿಮ್ಮ ಹತ್ರ ಪರಿಹರಿಸೋದಕ್ಕೆ ಇನ್ನಷ್ಟಿದೆ, ಮಾತಾಡ್ತೀನಿ. ರವೀಂದ್ರ ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್.